ತುಮಕೂರಿನ ಜಿಲ್ಲಾಸ್ಪತ್ರೆಯು ಹಳೆಯ ಕಟ್ಟಡವಾಗಿರುವುದರಿಂದ ಯಾವುದೇ ರೀತಿಯ ಅಗ್ನಿ ಅವಘಡಗಳಾಗದಂತೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್‌ರವರು ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅಸ್ಗರ್ ಬೇಗ್ ಅವರಿಗೆ ಸೂಚನೆ ನೀಡಿದರು. ಮೊನ್ನೆ ಶುಕ್ರವಾರ ರಾತ್ರಿ ಉತ್ತರ ಪ್ರದೇಶದ ಝಾನ್ಸಿ ಮಹಾರಾಣಿ ಲಕ್ಷ್ಮೀಬಾಯಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ನವಜಾತ ಶಿಶುಗಳ ತೀವ್ರ ನಿಗಾ ಘಟಕದಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 10 ನವಜಾತ ಶಿಶುಗಳು ಮೃತಪಟ್ಟಿರುವ ಬಗ್ಗೆ ವರದಿಯಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಶನಿವಾರ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಆಸ್ಪತ್ರೆಯ ನವಜಾತ ಶಿಶು ತೀವ್ರ ನಿಗಾ ಘಟಕ, ಹೆರಿಗೆ ವಾರ್ಡು, ಡೆಂಗ್ಯೂ ರೋಗಿಗಳ ವಾರ್ಡು, ಟ್ರಯೇಜ್ ಕೊಠಡಿ, ಹೊರ ರೋಗಿ ಜಿಟಿ ವಿಭಾಗಗಳಿಗೆ ಭೇಟಿ ನೀಡಿದ ಅವರು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್, ವಿದ್ಯುತ್ ವೈರ್ಗಳನ್ನು ಪರಿಶೀಲಿಸಬೇಕು, ಆಕಸ್ಮಿಕವಾಗಿ ಅಗ್ನಿ ಅವಘಡ ಸಂಭವಿಸದಂತೆ ಹೊಗೆ ತುಂಬಿಕೊಂಡಲ್ಲಿ ಎಚ್ಚರಿಕೆ ನೀಡಲು ಫೈರ್ ಡಿಟೆಕ್ಟರ್ ಅನ್ನು ಅಳವಡಿಸಬೇಕು ಎಂದು ಅವರು ನಿರ್ದೇಶನ ನೀಡಿದರು. ಅಗ್ನಿ ಅವಘಡಗಳು ಸಂಭವಿಸಿದಾಗ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಬಗ್ಗೆ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಅಣುಕು ಪ್ರದರ್ಶನ ಏರ್ಪಡಿಸಬೇಕೆಂದು ಹಾಗೂ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿರುವ ಹಳೆಯ ಕಟ್ಟಡಗಳಲ್ಲಿ ಪರಿಶೋಧನೆ ಕೈಗೊಂಡು ವರದಿ ನೀಡಬೇಕೆಂದು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಕೆಪಿ ಶಶಿಧರ್ ಅವರಿಗೆ ಸೂಚನೆ ನೀಡಿದರು. ಹೆರಿಗೆ ವಾರ್ಡ್ಗೆ ಭೇಟಿ ನೀಡಿ ಗರ್ಭಿಣಿ ಬಾಣಂತಿಯರ ಆರೋಗ್ಯ ವಿಚಾರಿಸಿದ ಅವರು ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ನೀಡಬೇಕು, ದೂರದ ಊರುಗಳಿಂದ ಬರುವ ರೋಗಿಗಳನ್ನು ಕಾಯಿಸದೆ ಸೂಕ್ತ ಚಿಕಿತ್ಸೆ ನೀಡಲು ಮುಂದಾಗಬೇಕೆಂದರಲ್ಲದೆ ಯಾವುದೇ ಸಮಸ್ಯೆಗಳು ಎದುರಾದಾಗ ಕ್ರಮ ಕೈಗೊಳ್ಳುವುದಕ್ಕಿಂತ ಮುಂಜಾಗ್ರತೆ ಕ್ರಮವಾಗಿ ಸಮಸ್ಯೆ ಬಾರದಂತೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ನಿರ್ದೇಶನ ನೀಡಿದರು. ಆಸ್ಪತ್ರೆಯಲ್ಲಿ ರೋಗಿಗಳು ದಾಖಲಾಗಿರುವ ವಾರ್ಡ್ಗಳಲ್ಲಿ ಪ್ರತಿದಿನ ಹಾಸಿಗೆ, ಹೊದಿಕೆಗಳನ್ನು ಬದಲಾಯಿಸಬೇಕು, ಹಳೆಯ ಅನುಪಯುಕ್ತ ಉಪಕರಣಗಳನ್ನು ವಾರ್ಡಿನಲ್ಲಿ ಇಡಬಾರದು ಎಂದು ಸೂಚಿಸಿದರು. ನಂತರ ಆಸ್ಪತ್ರೆ ಆವರಣದಲ್ಲಿ ಹೊಸದಾಗಿ ನಿರ್ಮಾಣ ಮಾಡಲಾಗುತ್ತಿರುವ ಇಂದಿರಾ ಕ್ಯಾಂಟೀನ್ ಕಟ್ಟಡ ಕಾಮಗಾರಿಯನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಕ್ಕಳ ತಜ್ಞ ಡಾಕ್ಟರ್ ಶ್ರೀನಿವಾಸ್ ಪ್ರಸಾದ್, ಸಹಾಯಕ ಆಡಳಿತ ಅಧಿಕಾರಿ ರವಿ, ಸ್ಥಾನಿಕ ವೈದ್ಯಾಧಿಕಾರಿ ಡಾಕ್ಟರ್ ಚೇತನ್ ಸೇರಿದಂತೆ ಜಿಲ್ಲಾ ಶಸ್ತ್ರಚಿಕಿತ್ಸಕ ಮತ್ತಿತರರು ಉಪಸ್ಥಿತರಿದ್ದರು. ಹಳೆ ಬಿಲ್ಡಿಂಗ್ ಇರಲಿ, ಬಟ್ ಸಮ್ ಬೇಸಿಕ್ ಥಿಂಗ್ಸ್ ಲೈಕ್ ದಿಸ್ ಶುಡ್ ಹ್ಯಾಸ್ ಟು ಬಿ ಡನ್. ಮೇಜರ್ ಆಗಿ 99% ಎಲೆಕ್ಟ್ರಿಕ್ ಶಾರ್ಟ್ಸ್ ಮತ್ತೆ ಓವರ್ಟಿ ಆದರೆ ಆಗೋದು ಮೇಡಮ್. ಹಾಗಾಗಿ ಒಂದು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಕೂಡ ಅದನ್ನು ಮಾಡಿಸ್ತೀನಿ ನಾನು ಬೆಸ್ಕಾಮ್ ಇಂದ, ಬಟ್ ಇದನ್ನು ತಾವು ಮಾಡಿ. ಒಂದು ಫೈರ್ ಡಿಟೆಕ್ಟರ್ ಕೂಡ ಇಲ್ಲ ಅಂತ ಹೇಳಿದ್ರೆ ನಾವು ರಿಯೂಸಬಲ್ ಮಾಡಬಹುದು, ಆ ಥರ ಒಂದು ಇದು ಮಾಡಿ ಗೈಡೆನ್ಸ್ ಮಾಡ್ತೀವಿ ಸರ್. ಈ ಮಗು ಹೆಂಗಿದೆ ಅದು ಡಿಸ್ಚಾರ್ಜ್ ಆಯಿತು. ಡಿಸ್ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಇದು ಎಷ್ಟು बेबी आप पवित्र अंता मैडम how many babies are there? ಟೋಟಲಿ 17 मैडम 17 17 ಎಲ್ಲ ತಾಲೂಕಿನಲ್ಲೂ ಇಲ್ಲೇ ಬರುತ್ತಲ್ಲ ಎಲ್ಲ ಮೇಡಮ್ ಭಾಳ ರೆಫರೆನ್ಸ್ ಇರುತ್ತೆ ಮೇಡಮ್. ಔಟ್ಬೌಂಡ್ ವಿಲ್ ಕೀಪ್ ಇಟ್ ದಟ್ ಸೈಡ್ ಮಿಕ್ಸ್ ಆಗಬಾರ್ದು. ಏನಾಯ್ತು ಬ್ಲಡ್ ಡ್ರಾ ಮಾಡ್ತಾರೆ ಟೆಸ್ಟಿಂಗ್. ಇದಾದ್ಮೇಲೆ ಇದು ಹಾಕ್ತಿರಲ್ಲ ಇದೆಲ್ಲ ಜಾಂಡಿಸ್ ಡೆಲಿವರಿ ಆದಮೇಲೆ ಜಾಂಡಿಸ್ ಓಕೆ ಮೇಡಮ್. ಡೆಲಿವರಿ ಶುಡ್ ನಾಟ್ ಪಾಸ್. This is neonatal sepsis with an IUGR, preterm with an IUGR. So this is septicemia. So infection with the blood and yes, third line of antibiotic because first 2 days any one second and the patient problem is 1.5 normal ಆಗಿರುತ್ತೆ. Main cause of the hypoglycemia ಆಗುತ್ತೆ. ನಾರ್ಮಲ್ ಆಗುತ್ತೆ. Doing better now. See last 2 days it showing some better. ಈ ಥರ ಸ್ಟಾರ್ಟ್ ಮಾಡಿ ನಾನು
ಎಲ್ಲಿಂದ ಬೇಗ ಇಲ್ಲಿ ಈ ಕಡೆ ಬನ್ನಿ ಡಿಸ್ಚಾರ್ಜ್ ನನ್ನ ಮಾಡಿ ಎಲ್ಲಿಂದ ಏನು ಕೆಲಸ ಮಾಡ್ತಾರೆ ಜಾಗನೇ ಬಿಡದಪ್ಪ ಏನು ಈ ಕಡೆ ಬನ್ನಿರಿ ಡಿಸ್ಚಾರ್ಜ್ ಮಾಡ್ತಾರೆ ನೋಡ್ಕೊಂಡ್ರೆ ಕೆಲಸ ಮಾಡ್ತೀವಿ ಜ್ವರ ಸರ್ ಬ್ಲಡ್ ಟೆಸ್ಟ್ ಮಾಡಿಲ್ಲ ಮತ್ತೆ ಎಷ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ ಜಸ್ಟ್ ಒಂದು ಹಾಫ್ ಆನ್ ಅವರ್ ಇನ್ಸ್ಟ್ರಕ್ಷನ್ಸ್ ಹಾಕಿ ಕಳಿಸ್ತಾರೆ ಮೇಡಮ್ ವಿಲ್ ಫಾಲೋ ಇಟ್. ಅಷ್ಟೇ ಬರ್ತಾರೆ ಇಲ್ಲ ರಿಲ್ಯಾಕ್ಸ್ ಫೀಸ್ ಏನು ನೀವು ಏನು ಮಾಡ್ತೀರಾ ಮುಂದೆ ಏನು ಮಾಡ್ತೀರಾ ಸರ್ ಅದೇ ಬೇಸಿಕಲಿ ಕಿಡ್ನಿ ನಾಟ್ ಪ್ರೋಟೀನ್ so then you get vertical is the treatment. Any protein factor in vertical is so we have to consider other treatment options. For example, we can ಒಂದು ರಿನಲ್ ಬಾಕ್ಸ್ ಫಸ್ಟ್ ಪೆನಿಸಿಲಿನ್ ರೆಸ್ಪಾನ್ಸ್ ಆಗ್ತದೆ ಈಗ ನೋಡ್ಕೊಂಡು then we'll go further. ಅದೇ ಟ್ರೀಟ್ಮೆಂಟ್ ಎಲ್ಲಿ ಕೊಡ್ತೀರಾ ಇಲ್ಲಿ ಕೊಡ್ತೀರಾ ಇಲ್ಲೇ ಕೊಡ್ತೀರಾ ಹ್ಯಾಂಡಲ್ ಹಿಯರ್ ಡಿಸ್ಚಾರ್ಜ್ ಏನಾಯ್ತಮ್ಮ ಸರಿ ಆಯ್ತಾ ಈಗ ಜ್ವರ ಎಷ್ಟು ದಿನ ಇಲ್ಲಿ ಇದ್ರು ತಾವು 8 ದಿವಸ ಏನು ಜ್ವರ ಯಾಕೆ ನಿಮ್ಮದು ಹಾನಿ ಮಾಡ್ತಿದ್ದಾರೆ ಇದು ಮಾಡಿರೋದು 40 feeding ಇದೆ ಪಾವುಗಡ ಅಂತ ಬಂದಿದ್ದೀರಾ ತಾಲೂಕು ಹಾಸ್ಪಿಟಲ್ ಈಗ ಕೂಡ ಬರ್ಕೊಂಡ್ಬಾರ ನಾವು ರೆಸ್ಪಾನ್ಸ್ ಸಸ್ಪೆಕ್ಟಿಂಗ್ ಈಗ ಸ್ವಲ್ಪ ಪರವಾಗಿಲ್ವಪ್ಪ ನಿಮಗೆ ಇಲ್ಲ ಸುಸ್ತಾಗ್ತಾ ಇದೆ ಅದೇನು ಹಂಗೆ ಪ್ರೈವೇಟ್ ಮಾರ್ನಿಂಗ್ ಅಡ್ಮಿಷನ್ ಸ್ವಲ್ಪ ಸೈಡಿಗೆ ಆನ್ ಕನ್ವರ್ಷನ್ ನೀವು ಹೇಳಿಕೊಡ್ಬೇಕಲ್ಲ ಮಾಮಾಗಿ ಇಟ್ಕೋಬೇಕು ಬೇಬಿ ಅಡ್ವೈಸ್ ಮಾಡ್ತೀವಿ ಮೇಡಮ್
ಮಾಡಿ ನಮಗೆ ಯಾವ್ಯಾವ ಗೈಡೆನ್ಸು ಎಸೆನ್ಷಿಯಲ್ ಅಂದರೆ ಮಾಡಲೇಬೇಕು ಅನ್ನೋದು ಆಮೇಲೆ ಗುಡ್ ಟು ಹ್ಯಾವ್ ಅಂತಾರೆ ಅದು ಸಪರೇಟ್ ಕಟ್ಟಿದ್ದೀವಿ ಎಸೆನ್ಷಿಯಲ್ ಆಗಿ ಏನು ಮಾಡಬೇಕು ಅದನ್ನು ನಾವು ಇಮಿಡಿಯೇಟ್ ಮಾಡಬೇಕು. Around 70% of the cases will be idiopathic, until unless there is a cyst in the egg, in developmental abnormalities, arthritis is get along. In 100 cases, ಬಟ್ ಇವರಿಗೆ ರೆಗ್ಯುಲರ್ ಎಪಿಸೋಡ್ಸ್ ಬರ್ತಾ ಇಲ್ಲ. We have to give them regular medicine. And if it is not sugar regimen, ಸ್ಕೂಲ್ಗೆ ಹೋಗ್ತಿಲ್ಲ ನೀವು ಸರಿಯಾಗಿ ಮಾತ್ರೆ ಕೊಡ್ತಿಲ್ಲ ಅವ್ರಿಗೆ ಅಲ್ಲ ಒಂದು ದಿವಸ ಆದರೂ ತಪ್ಪಿಸ್ತಿರ್ತಾರೆ. ಡಿಸ್ಕಂಟಿನ್ಯೂ ಒನ್ ಡೇ ದೇ ಬ್ರೇಕ್ ಅಗೇನ್ ನಿತೇಶ ಹೆಸರು ಯಾಕೆ ಸ್ಕೂಲಲ್ಲಿ ಹ್ಯಾಕ್ ಕಟ್ ಎಲ್ಲ ಮಾಡಬೇಕಂತ ಹೇಳಿಲ್ವಾ? ಹುಷಾರಿಲ್ಲ. ಆಯ್ತು ಆಯ್ತು ಮಗು ಪರವಾಗಿಲ್ವಾ? 9 months 8 months ನಿಮ್ದಮ್ಮ ಬ್ರೀದಿಂಗ್ ಯಾಕಮ್ಮ ಬ್ರೀದಿಂಗ್ 6 ತಿಂಗಳ 5 months ಬೇಬಿ ಕಣ್ಣು ಬೇರೆ ಕಲರ್ ಇದೆ ಹೆಟೆರೋಕ್ರೋಮಿಯಾ ಬ್ಯೂಟಿಫುಲ್ ಐಸ್. ಬ್ಯೂಟಿಫುಲ್ ಐಸ್. ಈಗ ಎಷ್ಟು ದಿನ ಆಯ್ತು ಈಗ? ಸೊ ಅಲ್ಲಿ ಏನಾಗಿದೆ, ಅಲ್ಲೂ ಓಲ್ಡ್ ಬಿಲ್ಡಿಂಗ್ಸ್ ಇರುತ್ತೆ, ಈ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಮೇಲೆ ಆಗಿರುತ್ತೆ. ಬಟ್ ಅಲ್ಲಿ ಸಿಬ್ಬಂದಿ ಸೆನ್ಸಿಟಿವ್ ಆಗಿರಬೇಕು.